ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಇದ್ದೇನೆ ಅಂದ್ರೆ, ಇವತ್ತು ನಾವೆಲ್ಲರೂ ಕೂಡ ರೈತರ ಮಕ್ಕಳಾಗಿರೋದ್ರಿಂದ ಇವತ್ತು ರೈತ ಬಾಂಧವರಲ್ಲಿ ಕೇಳಿಕೊಳ್ಳುವುದೇನೆಂದರೆ, ದಯವಿಟ್ಟು ಎಲ್ಲರೂ ಕೂಡ ಯಾರೆಲ್ಲ ಜಮೀನನ್ನು ಹೊಂದಿದ್ದೀರೋ ಎಲ್ಲರೂ ಕೂಡ ಇವತ್ತು FID ಅಂತ ಇರುತ್ತೆ, ಅಂದ್ರೆ ಫಾರ್ಮರ್ ಐಡಿಯನ್ನ ನಾವು ಕಡ್ಡಾಯವಾಗಿ ಮಾಡಿಸಬೇಕಾಗತ್ತೆ. ಜೊತೆಗೆ ನಮ್ಮ ಒಂದು ಫಾರ್ಮರ್ ಐಡಿಗೆ KYC ಕೂಡ ನಾವು ಸಂಪೂರ್ಣವಾಗಿ ಮಾಡಿಸಬೇಕಾಗತ್ತೆ. ಮತ್ತೆ ಇದರ ಜೊತೆಗೆ ನಾವೆಲ್ಲ ಇವತ್ತು ರೈತರ ಮಕ್ಕಳಾಗಿರೋದ್ರಿಂದ ನಮ್ಗೆಲ್ಲರಿಗೂ ಕೂಡ ಜಮೀನುಗಳಿದಾವೆ. ನಾವು ಕೂಡ ನಮ್ಮ ಒಂದು RTC ಗೆ ಇವತ್ತು FID ಅನ್ನ ಯಾವ ರೀತಿಯಾಗಿ ಲಿಂಕ್ ಮಾಡಬೇಕು, ಇವತ್ತು ಫ್ರೂಟ್ ಐಡಿಯನ್ನ ಯಾವ ರೀತಿಯಾಗಿ ನಾವು KYC ಅನ್ನ ಮಾಡಬೇಕು ಅನ್ನುವಂತ ವಿಧಾನವನ್ನ ನಿಮ್ಗೆ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ದೇನೆ. ಯಾಕಂದ್ರೆ ಇವತ್ತು ಕಿಸಾನ್ ಯೋಜನೆ ಅಡಿಯಲ್ಲಿ PM ಕಿಸಾನ್ ಯೋಜನೆ ಅಡಿಯಲ್ಲಿ ಬರುವಂತ ಇವತ್ತು ಸಬ್ಸಿಡಿ ಹಣ ಆಗಿರಬಹುದು, ಇವತ್ತು ಹೊಲಗಳ ಬೆಳೆ ನಾಶ ಆಗಿರಬಹುದು, ಇವತ್ತು ಅತಿವೃಷ್ಟಿಯಿಂದ ಆಗಿರಬಹುದು, ಈ ರೀತಿಯಾಗಿ ಬರುವಂತಹ ಯೋಜನೆಗಳಿಂದ ಹಲವಾರು ಯೋಜನೆಗಳಿಂದ ಸಬ್ಸಿಡಿಗಳು ನಮಗೆ ಸರ್ಕಾರ ಕೊಡ್ತಾ ಇರತ್ತೆ. ಆ ಒಂದು ಸಬ್ಸಿಡಿಯನ್ನ ನಾವು ಪಡಿಬೇಕಾಗಿತ್ತು ಅಂದ್ರೆ ಕಡ್ಡಾಯವಾಗಿ ನಾವು ಏನ್ ಮಾಡ್ಬೇಕಾಗುತ್ತೆ, ಇವತ್ತು ಸೆಂಟ್ರಲ್ ಐಡಿ ಅಂತ ನಾವು ಹೇಳ್ತೀವಿ, ಇವತ್ತು ಫ್ರೂಟ್ ಐಡಿ ಅಪ್ಡೇಟ್ ಅನ್ನ ನಾವು ಕಂಪಲ್ಸರಿ ಮಾಡ್ಬೇಕಾಗುತ್ತೆ. PM ಕಿಸಾನ್ ಬೆಳೆ ವಿಮೆ ಆಗಿರಬಹುದು, ಇನ್ನಿತರ ಒಂದು ಹಲವಾರು ಯೋಜನೆಗಳ ಒಂದು ಲಾಭವನ್ನು ನಾವು ಪಡಿಬೇಕಾಗಿತ್ತು ಅಂದ್ರೆ ಕಡ್ಡಾಯವಾಗಿ ನಾವು ಏನ್ ಮಾಡ್ಬೇಕಾಗತ್ತೆ, ಇವತ್ತು ಎಲ್ಲ ರೈತರು PM ಕಿಸಾನ್ ಬೆಳೆ ಪರಿಹಾರ ಆಗಿರಬಹುದು, ಬೆಳೆ ವಿಮೆ ಒಂದು ಹಣ ಆಗಿರಬಹುದು, ಹಾಗಾಗಿ ಅವೆಲ್ಲವನ್ನು ಕೂಡ ಪಡಿಬೇಕಾಗಿತ್ತು ಅಂದ್ರೆ ಫ್ರೂಟ್ ಐಡಿಯನ್ನ ಸಂಪೂರ್ಣವಾಗಿ ನಾವು ಕೇಂದ್ರ ಸರ್ಕಾರದ ಒಂದು ಐಡಿಗೆ ಲಿಂಕ್ ಅನ್ನ ಕಡ್ಡಾಯವಾಗಿ ನಾವು ಮಾಡಿಸಲೇಬೇಕಾಗತ್ತೆ. ಇದಕ್ಕೆ ಯಾವ ರೀತಿಯಾಗಿ ಮಾಡಿಸ್ಬೇಕಪ್ಪ, ಎಲ್ಲಿ ಹೋಗಿ ಮಾಡಿಸ್ಬೇಕು ಅಂತ ನಾವು ಸಂಪೂರ್ಣವಾಗಿ ನೋಡೋದಾದ್ರೆ, ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ನಾನು ಇಲ್ಲಿಂದ ಸರ್ಚ್ ಮಾಡ್ಕೋತಾ ಇದ್ದೇನೆ, ಸಂಪೂರ್ಣವಾಗಿ ಒಂದು ಲಿಂಕ್ ಅನ್ನು ಹಾಕೊಂಡು ಏನೋ ಒಂದು ಸರ್ಚ್ ಮಾಡ್ಕೋತಾ ಇದ್ದೇನೆ. ಅಂದ್ರೆ ರೈತರು KYC ಅನ್ನು ಹೇಗೆ ಮಾಡಿಸಬೇಕು ಅಂತ ನಾನು ಗೂಗಲ್ ಗೆ ಕೇಳ್ತಾ ಇದ್ದೇನೆ. ಇಲ್ಲಿ ಹೇಳ್ತಾರೆ, ರೈತರು ಕೃಷಿ ಇಲಾಖೆಯ ಒಂದು ಫ್ರೂಟ್ ಪೋರ್ಟಲ್ ನಲ್ಲಿ ಆಧಾರರಹಿತ KYC ಮತ್ತು ಸಹಮತಿ ಪತ್ರವನ್ನು ಸಲ್ಲಿಸುವುದು ಕಡ್ಡಾಯ. ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಬಹುದು, ಅಥವಾ ಅಟಲ್ಜಿ ಜನಸೇವಿ ಒಂದು ಕೇಂದ್ರಕ್ಕೆ ಹೋಗಿ, ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗಬಹುದು, ಅಥವಾ ತೋಟಗಾರಿಕಾ ಇಲಾಖೆಗೆ ಹೋಗಿ ನೀವು ಆಧಾರ್ ಕಾರ್ಡ್ ಲಿಂಕ್ ಆದ ಮೊಬೈಲ್ ಮತ್ತು RTC ವಿವರವನ್ನು ನೀಡಿ KYC ಅನ್ನು ನೀವು ಸಂಪೂರ್ಣವಾಗಿ ಪೂರ್ಣಗೊಳಿಸುವುದು ಅಂತ ಸಂಪೂರ್ಣವಾಗಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆ ಒಂದು ಪೋರ್ಟಲ್ಗೆ ಹೋಗಬೇಕಾಗಿತ್ತು ಅಂದ್ರೆ ಕೆಳಗಡೆ ಬನ್ನಿ, ಇಲ್ಲಿ ನಿಮ್ಗೆ ಸಂಪೂರ್ಣವಾಗಿ ಫ್ರೂಟ್ಸ್ ಅಂತೇಳಿ ಸರ್ಕಾರದ ಒಂದು ವೆಬ್ಸೈಟ್ ಕೂಡ ನಮ್ಗೆ ಇಲ್ಲಿ ಕಾಣಿಸ್ತಾ ಇರುತ್ತೆ. ಇದರ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಸಂಪೂರ್ಣವಾಗಿ ನಮ್ಗೆ ಫ್ರೂಟ್ ಐಡಿಗೆ ಲಿಂಕ್ ಮಾಡುವಂತ ಒಂದು ವೆಬ್ಸೈಟ್ ಕೂಡ ಓಪನ್ ಆಗುತ್ತೆ. ಇಲ್ಲಿ ಒಂದು ತಿಳ್ಕೋಬೇಕು, ಯಾರ ಜಮೀನು ಯಾರ ಹೆಸರ ಮೇಲೆ ಇದೆಯೋ ಅವರ ಒಂದು ಆಧಾರ್ ಕಾರ್ಡ್ ಅನ್ನ ಹಾಕಿ ಮಾತ್ರ ನೀವೇನ್ ಮಾಡಬೇಕು, ಫ್ರೂಟ್ ಐಡಿ KYC ರಿಜಿಸ್ಟ್ರೇಷನ್ FID ಅನ್ನ ನೀವು ಮಾಡಿ ಮುಗಿಸಬಹುದು. ಒಂದು ವೇಳೆ ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಮ ತಂದೆ ಅಥವಾ ತಾಯಿ ಅಥವಾ ಅಣ್ಣ ತಮ್ಮಂದಿರ ಹೆಸರ ಮೇಲೆ ಹೊಲ ಅಥವಾ ನಮ್ಮ ಹೊಲಗಳು ಇದ್ದಿರ್ತಾವ, ತೋಟ ಗದ್ದೆ ಇದ್ದಿರ್ತಾವ, ನಾವೇನ್ ಮಾಡ್ತೀವಿ, ನಮ್ಮ ಒಂದು ಮೊಬೈಲ್ ನಂಬರ್ ಹಾಕಿ KYC ಅನ್ನ ಮಾಡ್ಲಿಕ್ಕೆ ಹೋಗ್ತೀವಿ. ಅಂತ ಸಂದರ್ಭದಲ್ಲಿ ನಮಗೆ OTP ಬರೋದಿಲ್ಲ, ಮತ್ತೆ ಮುಂದಿನ ವಿಧಾನ ಕೂಡ ನಮಗೆ ಲಾಗಿನ್ ಮಾಡ್ಲಿಕ್ಕೆ ಅವಕಾಶ ಇರುವುದಿಲ್ಲ. ಹಾಗಾಗಿ ಯಾರಿವತ್ತು ರೈತರಿದ್ದಾರೆ, ಯಾರ ಹೆಸರ ಮೇಲೆ ಇವತ್ತು RTC ಇದೆಯೋ ಅವರ ಒಂದು ಮೊಬೈಲ್ ನಂಬರ್ ಹಾಕಿ ನೀವು ಸಂಪೂರ್ಣವಾಗಿ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ಬಳಕೆ ಮಾಡಿಕೊಂಡು ನೀವು ಮೊಬೈಲ್ ಫೋನ್ ನಲ್ಲೂ ಕೂಡ KYC ಅನ್ನ ಮಾಡುವಂತ ವಿಧಾನವನ್ನ ನಿಮ್ಗೆ ತಿಳಿಸಿಕೊಡ್ತೀನಿ. ಒಂದು ವೇಳೆ ನೀವು ಬೇರೆ ಆಧಾರ್ ಕಾರ್ಡ್ ಹಾಕಿರೋದು, ಬೇರೆ ಮೊಬೈಲ್ ನಂಬರ್ ಹಾಕಿದ್ರೆ ಇಲ್ಲಿ ನಿಮ್ಗೆ ಸ್ವಂತ ನಿಮ್ ಮಾಡ್ಲಿಕ್ಕೆ ಅವಕಾಶ ಇರುವುದಿಲ್ಲ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ಸರ್ ನಾವು ಇಲ್ಲಿ ನಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ ಸರ್, ನಾವು ಎಲ್ಲಿ ಹೋಗಿ ಮಾಡ್ಬೇಕು ಅಂದ್ರೆ, ಹತ್ತಿರದಲ್ಲಿರುವಂತಹ ಗ್ರಾಮೋನ್ ಕೇಂದ್ರ ಆಗಿರ್ಬೋದು, ಅಥವಾ ರೈತ ಸಂಪರ್ಕ ಕೇಂದ್ರಗಳಾಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಬಾಪೂಜಿ ಸೇವಾ ಕೇಂದ್ರಗಳಾಗಿರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಒಂದು ಆನ್ಲೈನ್ ಸೆಂಟರ್ಗಳೇ ಹೋಗಿ ಕೂಡ ನೀವು ಮಾಡಬಹುದು. ಬಟ್ ಏನ್ ದಾಖಲೆ ಒಯ್ಬೇಕ್ರಿ ಸರ್ ಅಂದ್ರೆ, ಇವತ್ತು ಆಧಾರ್ ಕಾರ್ಡ್, ಜಮೀನಿನ ವಿವರ ಅಂದ್ರೆ RTC ತಗೊಂಡು ಹೋಗ್ಬೇಕಾಗತ್ತೆ. ಆಧಾರ್ ಲಿಂಕ್ ಇರುವಂತ ಚಾಲ್ತಿ ಇರುವಂತ ಮೊಬೈಲ್ ನಂಬರ್ ಅನ್ನ ತಗೊಂಡು ಹೋಗಿ ನೀವು ಕಡ್ಡಾಯವಾಗಿ RTC ಅನ್ನ ನೀವು ಮಾಡ್ಕೋಬೇಕು. ಗೊತ್ತಾಗ್ತದೆ, ಯಾಕಂದ್ರೆ ಇವತ್ತೆಲ್ಲ ರೈತರು ಕೂಡ ಇದನ್ನ ಕಂಪಲ್ಸರಿ ಮಾಡ್ಕೊಂಡ್ರೆ ಮಾತ್ರ ನಾಳೆ ಬರುವಂತಹ ಬೆಳೆ ವಿಮೆ ಆಗಿರಬಹುದು, PM ಕಿಸಾನ್ ಸಬ್ಸಿಡಿಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ನೀವು ಸಂಪೂರ್ಣವಾಗಿ ಪಡಿಲಿಕ್ಕೆ ಅವಕಾಶ ಇದ್ದಿರತ್ತೆ. ಮಾಡದೇ ಇದ್ದಲ್ಲಿ ಏನಾಗ್ಬಿಡತ್ತಪ್ಪ ಅಂದ್ರೆ, ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಬಂದ್ ಆಗ್ಬಿಡತ್ತೆ, ಏನೂ ಕೂಡ ನಿಮ್ಗಲ್ಲಿ ಬರುವುದಿಲ್ಲ. ಗೊತ್ತಾಗ್ತದ? ಹಾಗಾಗಿ ನಾವೇನ್ ಮಾಡ್ಬೇಕು, ಇಲ್ಲಿಂದ ಲಾಗಿನ್ ಅಂತ ಬಂದಿರತ್ತೆ, ನಾಗರಿಕ ಲಾಗಿನ್ ಅಂತ ಕಾಣಿಸ್ತಾ ಇರತ್ತೆ. ನಾವೇ ಮಾಡ್ಬೇಕಾಗಿದೆ, ನನ್ನ ಹೆಸರ ಮೇಲೆ ಒಂದು ಹೊಲ ಇದೆ ಸರ್, ನಾನು ಲಾಗಿನ್ ಮಾಡ್ಬೇಕಾಗಿದೆ ಅಂದ್ರೆ ಅವಾಗ ನಾನು ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಮಾಡಿದ ನಂತರ ಸಂಪೂರ್ಣವಾಗಿ ನಮಗೆ ಲಾಗಿನ್ ಮಾಡುವಂತ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸಿಟಿಸನ್ ಲಾಗಿನ್ ಅಂತ ಬರುತ್ತೆ. ಸೊ ನಾನು ಆಲ್ರೆಡಿ ಲಾಗಿನ್ ಮಾಡ್ಕೊಂಡಿದ್ದೀನಿ, ಅಥವಾ ಮಾಡಿದ ಇದ್ದಲ್ಲಿ ನೀವೇನ್ ಮಾಡಬೇಕು, ನಾಗರಿಕ ನೋಂದಣಿ ಅಂತ ಬಂದಿರತ್ತೆ. ಅವಾಗ ನೀವು ನಾಗರಿಕ ನೋಂದಣಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಏನ್ ಮಾಡ್ಬೇಕಪ್ಪ ಅಂದ್ರೆ, ಇಲ್ಲಿಂದ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಇಲ್ಲಿಂದ ನೀವೇನ್ ಮಾಡ್ಬೇಕು, KYC ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು.
ಇವತ್ತು ಯಾರ ಹೆಸರ ಮೇಲೆ RTC ಇದೆಯೋ, ಯಾರ ಹೆಸರ ಮೇಲೆ ಹೊಲ ಅದ, ಅವರ ಒಂದು ಆಧಾರ್ ಕಾರ್ಡ್ ಅನ್ನ ನೀವು ಹಾಕಿ ನೀವೇನ್ ಮಾಡ್ಬೇಕು, ಈ KYC ಅನ್ನ ಮಾಡಿ ಮುಂದಿನ ವಿಧಾನಕ್ಕೆ ನೀವು ಹೋಗ್ಬೇಕಾಗ್ತದ. ಸುಮ್ನೆ ನಮ್ಮ ಮನೆಯಲ್ಲಿರುವಂತ ಬೇರೆ ಸದಸ್ಯರ ಮೇಲೆ ಹೊಲಗಳು ಇರ್ತಾವ, ನಾವು ಮಾಡಕ್ ಹೋಗ್ತೀವಿ, ಏನ್ ಸರ್ ಸುಮ್ನೆ ಏನಾರು ವಿಡಿಯೋ ಮಾಡಿ ಹಾಕ್ತೀರಾ ಅಂತೇಳಿ ನನಗೆ ಕಮೆಂಟ್ಸ್ ಮಾಡ್ಕೊಡ್ತೀರಿ. ಯಾಕಂದ್ರೆ ಕರೆಕ್ಟ್ ಆಗಿ ಡಾಟಾವನ್ನ ನೀವು ಹಾಕಿದ್ರೆ ಅದು ಕರೆಕ್ಟ್ ಆಗಿನೇ ತಗೋತಿರ್ತದ. ಅದನ್ನ ನೆನ್ಪಿಟ್ಕೋರಿ ಮೊದಲು, ಓಕೆನಾ. ಈ KYC ಸೇವೆ, ಯಾಕಂದ್ರೆ ನನ್ನ ಹೆಸರ ಮೇಲೆ ಯಾವುದೇ ರೀತಿಯಿಂದ ಹೊಲ ಮನಿ ಏನೂ ಇಲ್ಲ, ನಾ ಹೆಂಗಿದ್ದೀನಿ ಹಂಗೆ ಒಬ್ಬನೇ ಇದ್ದೀನಿ, ಯಾವುದೂ ಕೂಡ ಇಲ್ಲ. ಹಾಗಾಗಿ ನಾನು ಏನೇ ಡೀಟೇಲ್ಸ್ ಹಾಕಿದ್ರು ನೀನು ನಿಲ್ತಮ್ಮ ಹೊರಗೆ ನಡಿ ಅಂತ ಹೇಳ್ಬಿಡ್ತದೆ ಅದು ಸ್ವಚ್ಛ. ಮತ್ತು ಸರಿಗೆ ಯಾರ್ಯಾರು 1 ಎಕರೆ 2 ಎಕರೆ ಹೊಲ ಕೊಡೋರು ಏನಾರು ದಾನಿಗಳಿದ್ರೆ ದಯವಿಟ್ಟು ಕಮೆಂಟ್ಸ್ ಮಾಡ್ರಿ, ಮಾಡ್ಕೊಂಡು ತಿಂತೀನಿ ನಿಮ್ಮ ಹೆಸರ ಮೇಲೆ. ಓಕೆ, ಪುಣ್ಯಾರ ಬರ್ತದ. ಓಕೆ, ಬಹಳಷ್ಟು ಇರ್ತಾವ ಕೆಲವೊಬ್ರಿಗೆ, ಅದಕ್ಕಂದೆ. ಓಕೆ, ಈ KYC ಸೇವೆ ಅಂತ ಬರುತ್ತೆ. ಅವಾಗ ನೀವೇನ್ ಮಾಡ್ಬೇಕು, ಈ KYC ಫಾರ್ ಫಾರ್ಮರ್ಸ್ ಅಂತ ಬರುತ್ತೆ. ಅವಾಗ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ ನೀವೇನ್ ಮಾಡ್ಬೇಕು, ನನ್ನ ಆಧಾರ್ ಕಾರ್ಡ್ ಸಹಮತಿ ಇದೆ, ನೀವೆಲ್ಲದಕ್ಕೂ ಬಳಕೆ ಮಾಡ್ಕೋಬಹುದು ಅಂತ ನೀವು ಇದನ್ನ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿ ಏನ್ ಫೇಸ್ ಕ್ಯಾಪ್ಚರ್, ಫಿಂಗರ್ ಪ್ರಿಂಟ್ ಅಥವಾ ಸೀರಿಯಲ್ ಅಥವಾ OTP ಮುಖಾಂತರ ನಾನು ತಗೋತೀನಿ ಅಂದ್ರೆ ನೀವು OTP ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಆಧಾರ್ ಕಾರ್ಡ್ಗೆ OTP ಬರುತ್ತೆ, ಆ ಒಂದು OTP ಅನ್ನ ಹಾಕಿ ನೀವೇನ್ ಮಾಡಬಹುದು. ಆದ್ರೂ ಕೂಡ ನನ್ನ ಕಡೆ ಇರುವಂತ ಆಧಾರ್ ಕಾರ್ಡ್ ನಂಬರ್ ಹಾಕಿ ಒಂದು ಮಾಡಿ ನಿಮ್ಗೆ ತೋರಿಸ್ತೀನಿ ಸಂಪೂರ್ಣವಾಗಿ ಯಾವ ರೀತಿಯಾಗಿ ಬರುತ್ತೆ. ಮುಂದಿನ ವಿಧಾನ ಕೂಡ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ಬಿಡತ್ತೆ. ಓಕೆನಾ. ಓಕೆ, OTP ಪಡೆಯರಿ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ. OTP SMS ಮೂಲಕ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ಗೆ ಕಳಿಸಲಾಗಿದೆ ಅಂತ ಹೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊರಿ. ಮಾಡಿದ ನಂತರ ನಿಮ್ಗೆ ಕಳಿಸಿರುವಂತ OTP ನಿಮ್ಮ ಕೊಟ್ಟಿರುವಂತ ಅಂದ್ರೆ ಆಧಾರ್ ಕಾರ್ಡ್ ಯಾರ ಹೆಸರ ಮೇಲೆ ಇರುತ್ತೆ ಮತ್ತೆ ಮೊಬೈಲ್ ನಂಬರ್ ಯಾವ್ದನ್ನ ಕೊಟ್ಟಿರ್ತೀರಿ ಅದಕ್ಕೆ OTP ಬರುತ್ತೆ. ಆ ಒಂದು OTP ಅನ್ನ ನೀವೇನ್ ಮಾಡ್ಬೇಕು, ಇಲ್ಲಿ ಸಂಪೂರ್ಣವಾಗಿ ಹಾಕಿ ನೀವೇನ್ ಮಾಡ್ಬೇಕಾಗತ್ತೆ, ಮುಂದಿನ ಒಂದು ಸ್ಟೆಪ್ಗೆ ನೀವು ಸಂಪೂರ್ಣವಾಗಿ ಹೋಗ್ಬೇಕಾಗತ್ತೆ. ಓಕೆನಾ. ಈ ರೀತಿಯಾಗಿ ಬಂದಿರುವಂತ OTP ಅನ್ನ ಹಾಕಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಈ ಸೆಕೆಂಡ್ ಒಳಗಡೆನೆ ಮಾಡ್ಕೋಬೇಕು. ಓಕೆ, ಈ ಒಂದು ಟೈಮಿನ ಒಳಗಡೆ ನೀವು OTP ಅನ್ನ ಸಂಪೂರ್ಣವಾಗಿ ಸಬ್ಮಿಟ್ ಅನ್ನ ಮಾಡ್ಕೋಬೇಕು. ನೋಡಬಹುದು ಇಲ್ಲಿಂದ ಕ್ರಿಯೇಟ್ ಅಕೌಂಟ್ ಅಂತ ಬರುತ್ತೆ. ನೀವು ಆಧಾರ್ ಕಾರ್ಡ್ ಹಾಕ್ತಿದ್ದಾನೆ, ಆಧಾರ್ ಕಾರ್ಡ್ ದಿಂದ ಪ್ಯಾಚ್ ಅಪ್ ಆಗಿ ಸಂಪೂರ್ಣವಾಗಿ ಕ್ರಿಯೇಟ್ ಅಕೌಂಟ್ ಅಂತ ಅವರ ಹೆಸರು ಕೂಡ ಬರುತ್ತೆ. ಮೊಬೈಲ್ ನಂಬರ್ ಅನ್ನ ಹಾಕಬೇಕಾಗುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಆಲ್ರೆಡಿ ರಿಜಿಸ್ಟ್ರೇಷನ್ ಇರುವಂತ ಮೊಬೈಲ್ ನಂಬರ್ ಹಾಕಿದ್ರೆ ಆಲ್ರೆಡಿ ನೀವು ರಿಜಿಸ್ಟರ್ ಇದೀರಂತ ಬಂದ್ಬಿಡುತ್ತೆ. ಹಾಗಾಗಿ ನೀವೇನ್ ಮಾಡ್ಬೇಕು, ಇಲ್ಲಿ ಡೂ ಯು ಹ್ಯಾವ್ ವ್ಯಾಲಿಡ್ ಇಮೇಲ್ ID ಅಂತ ಕೇಳುತ್ತೆ. ಮತ್ತೆ ಇನ್ನೊಂದು ಇಲ್ಲಿ ಕೇಳ್ತಾರೆ, ಡೂ ಯು ಹ್ಯಾವ್ ಇಮೇಲ್ ID ಐತೇನು ಅಂತ ಕೇಳ್ತಾರೆ. ಎಲ್ಲಪ್ಪ ರೈತರು ಎಲ್ಲಿ ಇಮೇಲ್ ID ಮಾಡ್ಕೊಂಡು ಹೋಗ್ತಾರೆ, ಹುಡುಗರಿಗೆ ಮಾಡೋದು ಕಷ್ಟ ಆಗಿದೆ. ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಪ್ರೊಸೀಡ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ನಾನು ಆದ್ರೂ ಕೂಡ ಮೊಬೈಲ್ ನಂಬರ್ ಹಾಕಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆಲ್ರೆಡಿ ರಿಜಿಸ್ಟ್ರೇಷನ್ ಅಂತ ಬರ್ಲಿಲ್ಲ ಅಂದ್ರೆ ಬಹಳಷ್ಟು ಉಪಯೋಗ ಬರುತ್ತೆ. ಯಾಕಂದ್ರೆ ನಾನು ಸಾಕಷ್ಟು ಬಾರಿ ವಿಡಿಯೋಸ್ ಗಳನ್ನ ಮಾಡಿದಾಗ ಆ ನಂಬರ್ ಅನ್ನ ಹಾಕಿರ್ತೀನಿ. ಹಾಗಾಗಿ ಓಕೆ, ಮೊಬೈಲ್ ನಂಬರ್ ಹಾಕಿ ಪ್ರೊಸೀಡ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತೀನಿ. ಓಕೆ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ಆಬ್ಜೆಕ್ಟ್ ರೆಫರೆನ್ಸ್ ಇಸ್ ನಾಟ್ ಸೆಟ್ ಟು ಇನ್ಸ್ಟೆಂಟ್ ಆಬ್ಜೆಕ್ಟ್ ಅಂತ ಬರುತ್ತೆ. ಏನೋ ಒಂದು ಬರತೈತಿ, ಆದ್ರೂ ಕೂಡ ಇನ್ನೊಂದ್ ಸರ್ತಿ ಎಂಟರ್ ಇಶ್ಯೂಡ್ OTP ಅಂತ ಬರ್ತಾ ಇದೆ. ಆದ್ರೂ ಕೂಡ ನಾನು ಇನ್ನೊಂದ್ ಸರ್ತಿ OTP ಅನ್ನು ಹಾಕುತ್ತಾ ಇದೀನಿ. OTP ಕಳಿಸಿದೆ ಅದು. ಓಕೆ, ಆ ಒಂದು OTP ಅನ್ನ ನಾವೇನ್ ಮಾಡ್ಕೋಬೇಕು, ಮತ್ತೊಮ್ಮೆ ಇಲ್ಲಿ ಸಂಪೂರ್ಣವಾಗಿ ಹಾಕೊಂಡು ಬಂದಿರುವಂತ OTP ಅನ್ನ ಹಾಕೊಳ್ಳೋಣ. ಯಾಕಂದ್ರೆ ಅದು ಏನ್ ಹೇಳ್ತದೆ ಅದನ್ನ ನಾವು ಮಾಡಬೇಕಲ್ಲ, ಸುಮ್ಮನೆ ಅದು ಹೇಳಿಲ್ಲ ಅಂದ್ರೆ ಮಾಡ್ಲಿಕ್ಕೆ ಬರೋದಿಲ್ಲ. ಗೊತ್ತಾಗ್ತದ ಬಂದಿರುವಂತ OTP. ಮತ್ತೊಮ್ಮೆ ನಾನು ಏನ್ ಮಾಡ್ತೀನಿ, OTP ಅನ್ನ ಹಾಕೊಂಡ್ಬಿಡ್ತೀನಿ. ಇನ್ನೊಂದು OTP ಬಂದ ನನಗೆ. ಓಕೆ, ಎಂಟರ್ ಇಶ್ಯೂಡ್ OTP ಅಂತ ಬರುತ್ತೆ. ಎಂಟರ್ ಇಶ್ಯೂಡ್ OTP ಇನ್ನೊಂದು ಸರ್ತಿ OTP ಬಂದಿಲ್ಲ, ಬಟ್ 2 ಮಿನಿಟ್ ಹೇಗೋ ಬರಬೇಕಲ್ಲ. ಎಂಟರ್ OTP ಇಶ್ಯೂಡ್ ಅಂತ ಬರುತ್ತೆ. ಇದೇ OTP ಇನ್ನೊಂದು ಸರ್ತಿ ಹಾಕಿ ನೋಡೋಣ. ಆಗಲೇ ಬಂದಿರುವಂಥ OTP ಅನ್ನು ನಾನು ಏನು ಮಾಡ್ಕೋತಾ ಇದೀನಿ, ಮತ್ತೊಮ್ಮೆ ಹಾಕೋತಾ ಇದೀನಿ. ಹಾಕಿಲಿಂದ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಳ್ಳೋಣ. ಇಲ್ಲಿ ಅಬ್ಜೆಕ್ಟ್ ರೆಫರೆನ್ಸ್ ನಾಟ್ ಸೆಟ್ ಅಂತ ಬರ್ತಾ ಇದೆ. ಇನ್ನೊಂದು ಸರ್ತಿ ಎಂಟರ್ OTP. ಓಕೆ, ಏನೋ ಒಂದು ಮಿಸ್ಟೇಕ್ ಆಗ್ತಾ ಇದೆ ಅಂತ ಹೇಳ್ತಾ ಇದೆ. ಅದು ಸಮಾಧಾನಲಿಂದ ನೀವು ನೋಡಿ ಮಾಡ್ಕೋಬಹುದು. ಬಟ್ ಇಲ್ಲಿ ಇನ್ನೊಂದು ಹೊಸ OTP ಬರ್ಬೋದು ಕ್ರಿಯೇಟ್ ಅಕೌಂಟ್ ಮೇಲೆ ಮಾಡಿದಾಗ. ಓಕೆ, ವಾಪಸ್ ಮತ್ತೆ ನಾನೇನು ಮಾಡ್ತೀನಿ, ಇಲ್ಲಿಂದ ಟೇಕ್ ದ ಲಾಗಿನ್ ಪೇಜ್ ಮೇಲೆ ಕ್ಲಿಕ್ ಅನ್ನು ಮಾಡ್ಕೋತೀನಿ. ವಾಪಸ್ ಮತ್ತೆ ಅದೇ ಪೇಜಿಗೆ ಹೋಗಿ ನೀವು ಆಗ್ಲೇನು ಹೇಳಿದ್ನಲ್ಲ ಸಿಟಿಸನ್ ಲಾಗಿನ್ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಅನ್ನು ಹಾಕಿ, ಯಾರ ಹೆಸರ ಮೇಲೆ ಇರುತ್ತೆ ಹೊಲ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ ಲಾಗಿನ್ ಮಾಡಿಕೊಂಡು ನೀವೇನು ಮಾಡಬೇಕು, ಈ ಒಂದು ಸಿಟಿಸನ್ ರಿಜಿಸ್ಟ್ರೇಷನ್ ಅಲ್ಲಿ ಹೋಗಿ ನೀವು ಈ KYC ಮತ್ತೆ ಪ್ರೂಫ್ ID ರಿಜಿಸ್ಟ್ರೇಷನ್ಗೆ ನೀವು ಸಂಪೂರ್ಣವಾಗಿ ಮಾಡಿಸ್ಕೋಬೇಕು. ದಯವಿಟ್ಟು ಮುಂದಿನ ವಿಧಾನ, ಯಾಕೆಂದ್ರೆ ನನ್ನ ಹೆಸರ ಮೇಲೆ ಹೊಲಗಳು ಇಲ್ಲದೆ ಇರೋದ್ರಿಂದ ನನ್ನ ಮುಂದಿನ ವಿಧಾನ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆದ್ರೂ ಕೂಡ ನಿಮಗೆ ಮೆಥಡ್ ತೋರಿಸ್ಕೊಟ್ಟಿದ್ದೀನಿ, ದಯವಿಟ್ಟು ಪ್ರಯತ್ನ ಪಡಿ. ಆತು ಅಂದ್ರೆ 100 ರೂಪಾಯಿ ಉಳಿತಾವ, ಅಂದ್ರೆ 100 ರೂಪಾಯಿ ನಿಮ್ ಕಿಶೆದಾಗ ಉಳಿತಾವ. ಆಗ್ಲಿಲ್ಲ ಅಂದ್ರೆ ಆನ್ಲೈನ್ ಸೆಂಟರ್ ಒಳಗೆ ಹೋಗಿ 100-150 ಕೊಟ್ಟು ಮಾಡ್ಕೊಂಡ್ ಬರ್ತೀರಿ. ಒಂದೇ ಕೆಲಸ, ಬಿಟ್ರೆ ಯಾವುದು ಬೇರೆ ಕೆಲಸ ಇಲ್ಲ. ಓಕೆ, ಪ್ರಯತ್ನ ಮಾಡಿ. ಎಲ್ಲ ವಿಧಾನ ಹೇಳ್ಕೊಟ್ಟಿದ್ದೀನಿ. ಅವರ ಹೆಸರು, ಅವರ ಆಧಾರ್ ಕಾರ್ಡ್ ಹಾಕಿ ಎಲ್ಲವನ್ನು ಕೂಡ ಹಾಕೊಂಡು ನೀವು ಪ್ರೂಫ್ ID ರಿಜಿಸ್ಟ್ರೇಷನ್ ಈ KYC ಮಾಡ್ಕೋಬಹುದು. ಮಾಡದೇ ಇದ್ದಲ್ಲಿ ಸಂಪೂರ್ಣವಾಗಿ ಸರ್ಕಾರದಿಂದ, ಸೆಂಟ್ರಲ್ ಗೌರ್ಮೆಂಟ್ ಬರುವಂತಹ ಎಲ್ಲ ತರದ ಸಬ್ಸಿಡಿ ಮತ್ತೆ ಹಣಗಳು ನಿಮಗೆ ಸಂಪೂರ್ಣವಾಗಿ ಬಂದ್ ಆಗ್ಬಿಡುತ್ತೆ.
ದಯವಿಟ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.